ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಈ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವರು ಹಾಗೂ ಆತನ ಪುತ್ರನನ್ನ ಸುತ್ತಿಕೊಂಡಿದೆ. ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ಸಚಿವರು ಇದೆಲ್ಲ ಒಂದು ಕುತಂತ್ರ, ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇದರ ಒಂದು ರಿಪೋರ್ಟ್ ಇದೆ, ನೋಡೋಣ. ಅಬಕಾರಿ ಇಲಾಖೆಯಲ್ಲಿ ಲಂಚ ತಾಂಡವ, ಸಚಿವ ಪುತ್ರನಿಗೂ ಸುತ್ತಿಕೊಂಡ ಪೆಡಂಭೂತ, ಇದೆಲ್ಲ ಕುತಂತ್ರ ಅಂತಾರೆ ಅಬಕಾರಿ ಮಂತ್ರಿ. ಅಬಕಾರಿ ಇಲಾಖೆಯ ಲಂಚಾವತಾರ ಪ್ರಕರಣ, ಇಲಾಖೆ ಸಚಿವರಿಗೆ ಉರುಳಾಗುತ್ತಾ ಈ ಪ್ರಕರಣ. ರಾಜ್ಯ ರಾಜಕೀಯದಲ್ಲಿ ಅಬಕಾರಿ ಅಕ್ರಮದ ಸದ್ದು. ಲೋಕಾಯುಕ್ತರಿಗೆ ಲಂಚಾವತಾರದ ಆಡಿಯೋ ಸಮೇತ ದೂರು ದಾಖಲಿಸಿದ ಉದ್ಯಮಿ ಅಬಕಾರಿ ಸಚಿವ ತಿಮ್ಮಾಪುರ್ ಹಾಗೂ ಅವರ ಸುಪುತ್ರ ವಿನಯ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಇವರ ವಿರುದ್ಧ ಕ್ರಮ ಆಗ್ಲಿ ಎಂದು ಆಗ್ರಹಿಸಿದ್ರೆ, ಇತ್ತ ತಿಮ್ಮಾಪುರ್ ವಿರುದ್ಧ ಮುಗಿಬಿದ್ದ ಬಿಜೆಪಿ ನಾಯಕರು ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಈಗ ಮೊನ್ನೆ ಏನು ಟ್ರ್ಯಾಪ್ ಆಗಿತ್ತು, ಡಿಸಿ ಸೂಪರ್ಡೆಂಟು ಕಾನ್ಸ್ಟೇಬಲ್ ಎಲ್ಲ ಅರೆಸ್ಟ್ ಆಗಿ ಜೈಲು ಹೋಗಿದ್ದಾರೆ. ಡಿಸಿ ಅವರು ಮಾತಾಡಿದ ವಿಷಯ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಡಿಸಿನೇ ಮಾತಾಡಿದ್ದಾರೆ, ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಸಚಿವರೇ ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಈಗ ಆನ್ಲೈನ್ ಅಲ್ಲಿ ಸರ್ಕಾರಿ ಮೊತ್ತ ಎಷ್ಟಿತ್ತು ಅದು ಕಟ್ಟಿದ್ದೀನಿ. ಅದಾದ್ಮೇಲೆ ಇಮಿಡಿಯೇಟ್ ಕಳಿಸ್ಬೇಕಾಯ್ತು. ಟ್ರಾಪ್ ಹಾಕೋದಕ್ಕೆ 5 ನಿಮಿಷದ ಮುಂದೆ ಮಾತಾಡಿದ್ದೀನಿ. ಇತ್ತ ಸಚಿವ ತಿಮ್ಮಾಪುರ್ ಅವರಿಗೆ ಪ್ರಕರಣದ ಬಗ್ಗೆ ಕೇಳಿದ್ರೆ, ಈ ಪ್ರಕರಣಕ್ಕೂ ನನಗೂ ಸಂಬಂಧವೇ ಇಲ್ಲ, ನಾನು ದುಡ್ಡು ಕೊಡು ಅಂತ ಕೇಳಿದ್ದೀನಾ ಎಂದು ಮರು ಪ್ರಶ್ನೆ ಹಾಕ್ತಾರೆ. ಅಲ್ಲದೆ ಇಲ್ಲಿವರೆಗೆ ಮುಖ್ಯಮಂತ್ರಿಗಳು ನನಗೆ ಏನನ್ನು ಕೇಳಿಲ್ಲ, ಅವರು ನನ್ನ ಕೇಳುವ ತಪ್ಪನ್ನು ನಾನೇನು ಮಾಡಿಲ್ಲ. ತಿಮ್ಮಾಪುರ್ ತಪ್ಪು ಮಾಡಿಲ್ಲ ಅಂತಾನೆ ಅವರು ನನ್ನ ಕೇಳಿಲ್ಲ ಅಂತ. ಪ್ರಕರಣಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತಾರೆ. ಆಡಿಯೋ ದೂರಿನ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಹೇಳಿದ್ದೀನಲ್ಲ, ಯಾವನೋ ತಮ್ಮಣ್ಣ ಅನ್ನೋನು ಹೇಳಿದ್ದಾನೆ. ಈ ರೀತಿಯ ಗಾಳಿ ಸುದ್ದಿಗೆ ಸಿಎಂ ಕೇಳ್ತಾರೆ, ರಾಜೀನಾಮೆ ಕೊಡು ಅಂದ್ರೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಆಡಿಯೋ ಯಾವಾಗ ತಮ್ಮಣ್ಣ ನಾಯಕ ಹಿಡಿದಿದ್ರಲ್ಲೋ ಆವಾಗಲೇ ಆಡಿಯೋ ಲೋಕಾಯುಕ್ತರಿಗೆ ಹೋಗಿದೆ. ಅಲ್ಲಿ ಎಲ್ಲ ಅಧಿಕಾರಿಗಳ ಹೆಸರು ತಗೊಂಡಿದ್ದಾನೆ. ಕಮಿಷನರ್ ಆಫೀಸ್ದಾಗ ಇಷ್ಟು, ಜಾಯಿಂಟ್ ಕಮಿಷನರ್ ಇಷ್ಟು, ರೆವಿನ್ಯೂ ಡಿಸಿ ಇಷ್ಟು ಅಂತೇಳಿ. ಮೋರೆವೇರ್ ತಮ್ಮನಿಗೆ ಅದು ಲಾಗಿನ್ಗೆ ಹೋಗೋದಿಲ್ಲ. ಅವನಿಗೆ ಆ ಫೈಲಿಗೂ ಅದಕ್ಕೂ ಅವನಿಗೆ ಸಂಬಂಧ ಇಲ್ಲ. ನನ್ನ ಮಗನ ಹಾಗೂ ಅಧಿಕಾರಿಗಳ ಹೆಸರನ್ನು ದುರುಪಯೋಗ ಮಾಡ್ಕೊಂಡು ದುಡ್ಡು ಕಲೆಕ್ಟ್ ಮಾಡುವಂಥ ಪ್ರವೃತ್ತಿ ಒಳಗೆ ತಮ್ಮನ್ನದಾನೆ. ನನಗೇನು ಸಂಬಂಧ ಇದು? ಇನ್ನು ಈ ಪ್ರಕರಣದಲ್ಲಿ ನನ್ನ ಮಗ ಯಾಕೆ ಬರ್ತಾನೆ? ಆಡಿಯೋದಲ್ಲಿ ಯಾರೋ ನನ್ನ ಹೆಸರು ಹೇಳ್ತಾರೆ ಅಂದ್ರೆ ಹೇಗೆ? ನನ್ನ ಮೇಲೆ ದೊಡ್ಡ ಕುತಂತ್ರ ನಡೆಯುತ್ತಿದೆ. ನನಗೂ ಸಾಕಾಗಿದೆ. ನಾನೂ ಸಹ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ. ವಿನಾಕಾರಣ ನನ್ನ ಹೆಸರು ಬರೋದ್ರಿಂದ ನಾನು ಕಾನೂನು ಕ್ರಮ ಕೈಗೊಳ್ಳುತ್ತೇನೆ. ನನ್ನ ತೇಜೋವಧೆ ಮಾಡುವ ಕೆಲಸ ಆಗ್ತಿದೆ. ಕಾನೂನು ಕ್ರಮ ಕೈಗೊಳ್ಳಲು ಅವಕಾಶ ಕೊಡಿ ಅಂತ ಸಿಎಂ ಅವರಿಗೆ ಕೇಳ್ತೇನೆ ಎಂದಿದ್ದಾರೆ. ಜೊತೆಗೆ ಆಡಿಯೋದಲ್ಲಿ ಮಾತನಾಡಿರುವ ತಮ್ಮಣ್ಣ, ಲಾಗಿನ್ಗೆ ಫೈಲೇ ಬರಲ್ಲ, ಫೈಲ್ ಬರದಂತೆ ಮಾಡಿದ್ದೇವೆ. ಯಾವ ಫೈಲ್ ಬರಲ್ಲ ಅಂತ ಯಾರದ್ದೋ ಹೆಸರು ಹೇಳಿ ದುಡ್ಡು ಕೇಳೋದು, ತೇಜೋವಧೆ ಮಾಡೋ ಕೆಲಸ ನಡೆದಿದೆ. ಕೊನೆಗೆ ಸತ್ಯ ಗೊತ್ತಾಗುತ್ತದೆ ಎಂದ್ರು. ನನ್ನ ಹೆಸರನ್ನು ದುರುಪಯೋಗ ಮಾಡ್ಕೋಬೇಕು, ಅಧಿಕಾರಿಗಳ ಹೆಸರು ಹೇಳಬೇಕು, ಮಂತ್ರಿಗಳ ಹೆಸರು ಹೇಳಬೇಕು ಅಂದ್ರೆ ದುಡ್ಡು ಬರ್ತೈತೆ ಅಂತ ಚೀಟ್ ಮಾಡೋಕ್ಕೊಂದು ಕುತಂತ್ರ ಮಾಡ್ಯಾನ. ಅದ್ರ ಜೊತೆಗೆ ತೇಜೋವಧಿಗೆ ಕೆಲವು ಜನ ಕೂಡ್ಕೊಂಡಿರ್ತಾರೆ ಅದಕ್ಕೆ. ಯಾಕಂದರೆ ಕೆಲವು ನಾವು ಸುಧಾರಣೆ ತಂದೀವಿ. ಲಾಗಿನ್ಗೆ ಸೂಪ್ರಿಡೆಂಟ್ಗಳಿಗೆ ಹೋಗಂಗಿಲ್ಲ. ಸಹಜವಾಗಿ ಲಾಗಿನ್ ಬರ್ತೈತೆ ಅನ್ನೋದು ಇತ್ತು ಅವ್ರಿಗೆ. ನೀವು ಲಾಗಿನ್ಗೆ ನೆಚ್ಚಲೇ ಬರೋದಿಲ್ಲ ಅಂದರೆ ಯಾಕೆ ಹೇಳಬೇಕು? ನಿಮಗೇನು ಸಂಬಂಧದ? ಅಂದರೆ ನಮ್ಮೆಲ್ಲರ ಹೆಸರನ್ನು ದುರುಪಯೋಗ ಮಾಡ್ಕೊಂಡು ಯಾರು ದೂರು ಕೊಟ್ಟಲ್ಲ ಅವ್ರಿಗೆ ವಂಚನೆ ಮಾಡ್ತಕ್ಕಂಥ ಒಂದು ಕುತಂತ್ರ ಅವನು ಮಾಡಿದ್ದಾನೆ. ಅವನ ಮೇಲೆ ಕಾನೂನು ಕ್ರಮ ಆಗತ್ತೆ. ಯಾರ್ಯಾರದಾರ ಅವ್ನು ಸುಮ್ಮನೆ ಬಿಡೋದಿಲ್ಲ, ಕಾನೂನು ಕ್ರಮ ಆಗತ್ತೆ. ಉಪ್ಪು ತಿಂದವನಿಗೆ ನೀರು ಕುಡಿಸ್ತೀವಿ, ಕಠಿಣ ಕ್ರಮನೂ ತಗೋತೀವಿ. ನನ್ನ ಹೆಸರನ್ನು ಅನಾವಶ್ಯಕ ತೇಜೋವಧೆ ಮಾಡೋರಿಗೆ ಕಾನೂನು ಕ್ರಮನೂ ಕೈಗೊಳ್ತೀವಿ. ಒಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರದ ವಾಸನೆ ಜೋರಾಗಿದೆ. ಈಗಾಗಲೇ ಅಬಕಾರಿ ಡಿಸಿ ಜಗದೀಶ್ ನಾಯಕ್, ಸೂಪರಿಂಟೆಂಡೆಂಟ್ ತಮ್ಮಣ್ಣರನ್ನ ಲೋಕಾಯುಕ್ತರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇತ್ತ ಸಚಿವರ ವಿರುದ್ಧ ಲೋಕಾಯುಕ್ತರಿಗೆ ದೂರು ದಾಖಲಾಗಿ ಸಚಿವರ ರಾಜೀನಾಮೆಗೆ ಆಗ್ರಹಿಸುವಂತಾಗಿದೆ. ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.